ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಮಿಡ್ ನೈಟ್ ಆಪರೇಷನ್. ಕೃತ್ಯಕ್ಕೂ ಮುನ್ನ ಎಣ್ಣೆ ಪಾರ್ಟಿ ಮಾಡಿ ಕಿಕ್ ಏರಿದ ಮೇಲೆ ಎಂಟ್ರಿ. ಕಂಪೌಂಡ್ ಹಾಕ್ತಾರೆ, ಕಿಟಕಿಯಲ್ಲಿ ಇಣುಕಿ ನೋಡ್ತಾರೆ. ಅವಲಹಳ್ಳಿ ಕೈ ಚಳಕ ತೋರಿಸುವುದಕ್ಕೆ ಯತ್ನಿಸಿರುವಂತಹ ಗ್ಯಾಂಗ್ ತಡರಾತ್ರಿ 1 ಗಂಟೆ ಸುಮಾರಿಗೆ 2 ವಿಲ್ಲಾಗಳಲ್ಲಿ ಕಳ್ಳತನಕ್ಕೆ ಯತ್ನ. ಐಷಾರಾಮಿ ವಿಲ್ಲಾಗಳನ್ನೇ ಟಾರ್ಗೆಟ್ ಮಾಡ್ತಿರುವಂತಹ ಖಿಲಾಡಿ ಟೀಮ್ ಮುಖಕ್ಕೆ ಮಂಕಿ ಕ್ಯಾಪ್ ಹಾಕೊಂಡು ಬರ್ತಾರೆ. ಕೈಯಲ್ಲಿ ಬೆಲ್ಲ ಮತ್ತು ಐರನ್ ಕಟರ್ನ ಹಿಡ್ಕೊಂಡು ಎಂಟ್ರಿಯನ್ನ ಕೊಟ್ಟಿದ್ರು. ನಾಯಿ ಬೊಗಳ್ಬೇಕಾದ್ರೆ ನಾಯಿಗೆ ಬೆಲ್ಲ ಹಾಕಲು ತಂದಿರುವಂತಹ ಗ್ಯಾಂಗ್. ದರೋಡೆ ಯತ್ನದ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ. ತಡರಾತ್ರಿ ಅವಲಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಕಳ್ಳರ ಕೈ ಚಳಕದ ಸೀನ್ ನಂಬರ್ 1 ನೀವು ನೋಡ್ತಾ ಇದ್ದೀರಾ. ಮುಸ್ಕುಧಾರಿ ಕಳ್ಳರು ಪಾರ್ಟಿಯನ್ನ ಮಾಡ್ತಾರೆ, ತದನಂತರ ಕಳ್ಳತನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡು ಎಂಟ್ರಿಯನ್ನ ಕೊಡ್ತಾರೆ. ಆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ತಡರಾತ್ರಿ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಎಂಟ್ರಿಯನ್ನ ಕೊಡ್ತಿದ್ದಾರೆ ನೋಡಿ. ಒಟ್ಟು 5 ಜನ ಇದ್ದಾರೆ. 5 ಜನ ಮುಖಕ್ಕೆ ಮುಸ್ಕನ್ನ ಹಾಕೊಂಡು ಎಂಟ್ರಿಯನ್ನ ಕೊಡ್ತಾರೆ. ಬರುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಬೆಲ್ಲ ಮತ್ತೆ ಐರನ್ ಕಟರ್ನ ಇಟ್ಕೊಂಡು ಬರ್ತಾರೆ. ದೃಶ್ಯ ನಂಬರ್ 2 ನೋಡ್ತಾ ಇದ್ದೀರಾ ನೀವು. ಕಳ್ಳರು ಮನೆ ಒಳಗಡೆ ಎಂಟ್ರಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ತುಂಬಾ ವೇಟ್ ಮಾಡಿ ವಾಚ್ ಮಾಡ್ತಾರೆ. ಕಿಟಕಿಯ ಒಳಗಡೆ ಎಂಟ್ರಿಯನ್ನು ಕೊಡೋಕೆ ಏನಂದ್ರೆ ಮನೆ ಒಳಗಡೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಬಾಗಿಲನ್ನು ಹಾಕಿದಾರಾ ಇಲ್ವಾ, ಕಿಟಕಿಯ ಒಳಗಡೆ ನಿಂತ್ಕೊಂಡು ನೋಡುವಂತಹ ಕೆಲಸವನ್ನ ಮಾಡ್ತಾರೆ. ಕೈಯಲ್ಲಿ ಏನಂದ್ರೆ ರಾಡ್ ಇದೆ, ನೀವು ಕೈಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದ್ ಕಡೆಗೆ ಮುಖಕ್ಕೆ ಪೂರ್ತಿಯಾಗಿ ಮಾಸ್ಕ್ ಅನ್ನ ಹಾಕೊಂಡಿದ್ದಾರೆ, ಮತ್ತೊಂದು ಕಡೆಗೆ ಕೈಯಲ್ಲಿ ಕಟ್ಟಿಗೆಯ ರಾಡ್ ಅನ್ನು ಹಿಡ್ಕೊಂಡಿದ್ದಾರೆ, ಕಬ್ಬಿಣದ ರಾಡ್ ಅನ್ನು ಹಿಡ್ಕೊಂಡಿದ್ದಾರೆ. ಅದರ ಜೊತೆಗೆ ಕೈಯಲ್ಲಿ ಬೆಲ್ಲವನ್ನು ಹಿಡ್ಕೊಂಡು ಬಂದಿದ್ದಾರೆ. ಇನ್ನು 3ನೇ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಅಲ್ಲಿ CCTVನ ಅಳವಡಿಕೆ ಮಾಡಲಾಗಿರುತ್ತೆ. ಆ ಒಂದು CCTVಯನ್ನ ಬೇರೆ ಕಡೆಗೆ ತಿರುಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅವರು ಮಾಡುವಂತಹ ಕೃತ್ಯವನ್ನ ಯಾವುದೇ ಕಾರಣಕ್ಕೂ ಸಹ CCTVಯಲ್ಲಿ ರೆಕಾರ್ಡ್ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಆ CC ಕ್ಯಾಮ್ರಾವನ್ನೇ ಬೇರೆ ಕಡೆಗೆ ತಿರುಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಕಡೆಗೆ ನೋಡ್ತಾ ಇದ್ರ ಸೀನ್ ನಂಬರ್ 5 ಕಿಟಕಿಯನ್ನ ಕತ್ತರಿಸ್ತಿದ್ದಾರೆ. ಆ ಕಟರ್ ಅನ್ನ ತೆಗೆದುಕೊಂಡು ಬಂದಿರ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಕಟರ್ ಮೂಲಕವಾಗಿ ಕಿಟಕಿಯ ಏನಂದ್ರೆ ಕಂಬಿಗಳೇನಿದಾವೆ ಅವನ್ನ ಕಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸೀನ್ ನಂಬರ್ 5 ನೋಡ್ತಾ ಇದ್ದೀರಾ. ಆದ್ರೆ ಪೂರ್ತಿಯಾಗಿ ನೋಡುವಂತಹ ಸಂದರ್ಭದಲ್ಲಿ ಸೀನ್ ನಂಬರ್ 4 ಅಲ್ಲಿ ಏನಂದ್ರೆ ಮನೆಯ ಒಳಗೆ ನುಗ್ಗಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಸಂಚನ ಮಾಡ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡು ಅಬ್ಸರ್ವೇಷನ್ ಅನ್ನ ಮಾಡ್ತಾ ಇದ್ದಾರೆ. ಅಬ್ಸರ್ವೇಷನ್ ಅನ್ನ ಮಾಡಿಕೊಂಡು ತದನಂತರ ಒಳಗೆ ಎಂಟ್ರಿಯನ್ನ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಈ ಇಡೀ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇದು ಬೆಂಗಳೂರಿನ ಅವಲಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ದೃಶ್ಯಾವಳಿಗಳಿದು. ಮೊದಲು ಕಳ್ಳತನ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡ ನಂತರ ಅವರು ಪ್ಲಾನ್ ಅನ್ನ ಮಾಡುವಂಥದ್ದು ಪ್ರಮುಖವಾಗಿ ಅಲ್ಲಿ ನಾಯಿ ಇರುತ್ತೆ. ನಾಯಿಗಳಿಗೆ ಏನಂದ್ರೆ ಬೆಲ್ಲವನ್ನು ಹಾಕಿದ್ರೆ ಅದು ಬೊಗಳೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬೆಲ್ಲವನ್ನು ಸಹಿತ ತೆಗೆದುಕೊಂಡು ಬಂದಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಈ ಒಂದು ಘಟನೆ ನಡೆದಿರುವಂಥದ್ದು ಯಾವಾಗ, ಅವರ ಪ್ಲಾನ್ ಏನಾಗಿತ್ತು, ಅದರಲ್ಲೂ ಸ್ಪೆಷಲಿ ಏನಂದ್ರೆ ಹೊಸದಾಗಿ ನೋಡ್ತಾ ಇರುವಂಥದ್ದು ನಾಯಿಗೆ ಬೆಲ್ಲವನ್ನು ಹಾಕಿದ್ದೆ ಆದ್ರೆ ನಾಯಿಗಳು ಬೊಗಳೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬೆಲ್ಲವನ್ನು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಖಂಡಿತವಾಗಿಯೂ ಜಗದೀಶ್, ಏನು ಈ ಒಂದು ಪ್ರಕರಣವನ್ನು ನಾವು ನೋಡೋದಾದರೆ ಅವಲಹಳ್ಳಿ ಅಂದರೆ ಹೊರಭಾಗದಲ್ಲಿರುವಂತಹದ್ದು, ಬೆಂಗಳೂರಿನ ಹೊರವಲಯದಲ್ಲಿರುವಂತಹದ್ದು, ಆ ಒಂದು ಏರಿಯಾದಲ್ಲಿ ಈಗ ಸದ್ಯಕ್ಕೆ ಸಾಕಷ್ಟು ವಿಲ್ಲಾಗಳು ಮತ್ತು ಐಷಾರಾಮಿ ಮನೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ನಾವು ಅಟೆಂಪ್ಟ್ ಮಾಡಿದರೆ ಸಕ್ಸಸ್ ಆಗ್ತೀವಿ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಈ ಒಂದು ಗ್ಯಾಂಗ್ ಇತ್ತು ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಮೇಲ್ನೋಟಕ್ಕೆ ಪೊಲೀಸರು ಹೇಳ್ತಾ ಇರುವಂತಹದ್ದು ಇದು ಹೊರ ರಾಜ್ಯದ ಗ್ಯಾಂಗ್ ಆಗಿರಬಹುದು ಅನ್ನುವಂತಹ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಪೊಲೀಸರು ಹಂಚ್ಕೊಂಡಿರುವಂತಹದ್ದು. ಆದರೆ ಒಂದೇ ದಿನದಲ್ಲಿ ಅಂದರೆ 2 ದಿನದಲ್ಲಿ 3 ಅಟೆಂಪ್ಟನ್ನು ಮಾಡ್ತಾರೆ. 3 ಅಟೆಂಪ್ಟಲ್ಲೂ ಕೂಡ ಈಗ ಸದ್ಯಕ್ಕೆ ಫೇಲ್ಯೂರ್ ಆಗಿರುವಂತಹದ್ದು ಈ ಒಂದು ಗ್ಯಾಂಗ್ನ ಮೋಡಸ್ ಇಷ್ಟೇ. ಅಂದರೆ ಬೆಳಗಿನ ಜಾವ 2:30, 3 ಗಂಟೆ, 4 ಗಂಟೆ ಈ ಒಂದು ಸಂದರ್ಭದಲ್ಲಿ ಒಂದು ಡೀಪ್ ಸ್ಲೀಪಲ್ಲಿ ಕುಟುಂಬದವರು ಅಥವಾ ಯಾರು ಮನೆ ಮಾಲೀಕರು ಇರ್ತಾರೆ ಅವರು ಮಲಗಿರ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಎಂಟ್ರಿ ಕೊಟ್ಟರೆ ಆರಾಮಾಗಿ ನಮ್ಮ ಕೆಲಸವನ್ನು ನಾವು ಮುಗಿಸ್ಕೋಬೋದು. ಜೊತೆಗೆ
ಏನು ನಾಯಿಗಳು ಬೊಗಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅವುಗಳಿಗೆ ಕೆಲವೊಂದು ಬೆಲ್ಲವನ್ನು ಹಾಕಿದ್ರೆ ಅದು ಎಲ್ಲೋ ಒಂದು ಕಡೆ ಬಗಳೋದಿಲ್ಲ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಒಂದು ಕೈಯಲ್ಲಿ ಬೆಲ್ಲ ಇನ್ನೊಂದು ಕೈಯಲ್ಲಿ ರಾಡನ್ನು ಹಿಡ್ಕೊಂಡು ಆವಲಹಳ್ಳಿಯ ಹೊರವಲಯದಲ್ಲಿರುವಂಥ ಏನು ಬೆಂಡಿಗಾನಹಳ್ಳಿ ಮತ್ತು ಬೊಮ್ಮ ಹಳ್ಳಿ ಅನ್ನುವಂತಹ ಒಂದು 2 ಹಳ್ಳಿಗಳಿದ್ದಾವೆ. ಈ ಒಂದು ಹಳ್ಳಿಗಳಲ್ಲಿ ಸಾಕಷ್ಟು ವಿಲ್ಲಾಗಳು ಅಪಾರ್ಟ್ಮೆಂಟ್ಗಳು ಇರುವಂಥ ಜಾಗ ಇದಾಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಆ ವಿಲ್ಲಾಗಳಲ್ಲಿ ರಾಬರಿ ಮಾಡಿದ್ರೆ ಎಲ್ಲ ಒಂದು ಕಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಚಿನ್ನಾಭರಣ ಜೊತೆಗೆ ಕ್ಯಾಶ್ ಸಿಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ 3 ಅಟೆಂಪ್ಟ್ಗಳನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಮೊದಲನೇದಾಗಿ ಅಟೆಂಪ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮನೆ ಮಾಲೀಕರು ಎದ್ದೇಳ್ತಾರೆ. ಎದ್ದ ತಕ್ಷಣವೇ ಓಕೆ ಅವರು ಕಿರ್ಚಾಡಿದ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಓಕೆ ಇವತ್ತು ಪ್ಲ್ಯಾನ್ ಫೇಲ್ಯೂರ್ ಆಯಿತು, ಆದರೆ ನಾಳೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಯಾವ ಒಂದು ಮನೆಗೆ ಕನ್ನ ಹಾಕಬೇಕು ಅನ್ನುವಂಥ ವಿಚಾರವಾಗಿ ಇಡೀ ರಾತ್ರಿ ಅಂದರೆ ಆ ಮನೆಯ ಪಕ್ಕದಲ್ಲೇ ಕೂತು ವಾಚ್ ಮಾಡಿ ಅದಾದ ನಂತರ ಆ ಮನೆಯ ಪಕ್ಕದಲ್ಲೇ ಮದ್ಯ ಸೇವನವನ್ನು ಮಾಡಿ ಅದಾದ ನಂತರ 2:30-3 ಗಂಟೆಗೆ ಆಕ್ಟಿವ್ ಆದಂಥ ಗ್ಯಾಂಗ್ ಮನೆ ಒಳಗಡೆ ಹೋಗ್ಲಿಕ್ಕೆ ಮತ್ತೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ನಾಯಿಗಳು ಜೋರಾಗಿ ಬಗ್ಲಿಕ್ಕೆ ಶುರು ಮಾಡ್ತವೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಓಡಾಕ್ತಾರೆ. ಇನ್ನು ಈ ಒಂದು ಪ್ಲಾನ್ ಕೂಡ ಫೇಲ್ಯೂರ್ ಆಯಿತು. ಆದರೆ ಈ ಒಂದು ಸಂದರ್ಭದಲ್ಲಿ ಬಿಡಲೇಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಬೊಮ್ಮ ಹಳ್ಳಿಯಲ್ಲಿ ಒಂದು ಅಟೆಂಪ್ಟನ್ನು ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಫೇಲ್ಯೂರ್ ಆಗ್ತಾರೆ. ಇದಾದ ನಂತರ ಏನು ಬ್ಯಾಕ್ ಟು ಬ್ಯಾಕ್ 3 ಕಡೆ ಈ ಒಂದು ಪ್ರಯತ್ನ ರಾಬ್ರಿಗೆ ಪ್ರಯತ್ನ ಮಾಡಿರುವಂಥದ್ದು. ಆದರೆ ಎಲ್ಲೊಂದು ಕಡೆ ವಿಫಲರಾಗಿದ್ದಾರೆ ಈ ಗ್ಯಾಂಗ್. ಹೀಗಾಗಿ ಇಷ್ಟು ನಡೀತಾ ಇದ್ರೂ ಕೂಡ ಪೊಲೀಸರು ಆವಲಹಳ್ಳಿ ಪೊಲೀಸರು ಏನು ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಯಾಕೆಂತಂದರೆ ಒಂದು ಪ್ರಕರಣ ಈ ರೀತಿಯಾಗಿ ರಿಪೋರ್ಟ್ ಆಗಿದೆ ಅಂದ ತಕ್ಷಣ ಬೀಟ್ ಜಾಸ್ತಿ ಮಾಡಬೇಕಾಗತ್ತೆ. ಆ ಏರಿಯಾಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಪೊಲೀಸರು ಇರಬೇಕಾಗತ್ತೆ. CCTVಗಳನ್ನು ಪರಿಶೀಲನೆ ಮಾಡಿ ಆ ಗ್ಯಾಂಗ್ನ ಪತ್ತೆಗೆ ಬಲೆ ಬೀಸಬೇಕಾಗತ್ತೆ. ಆದರೆ 2-3 ದಿನಗಳ ಕಾಲ ಈ ಒಂದು ಟೀಮ್ ಏನಿದೆ ಈ ಗ್ಯಾಂಗ್ ಆವಲಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ತಿರುಗಾಡಿಕೊಂಡು ಆರಾಮಾಗಿ 1, 2, 3 ಈ ರೀತಿಯಾಗಿ ಪ್ರಯತ್ನಗಳನ್ನು ಕನ್ನ ಹಾಕಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಪೊಲೀಸರ ಕೈಗೆ ಸಿಗದೆ ಎಸ್ಕೇಪ್ ಆಗಿರುವಂತಹದ್ದು ಇಲ್ಲಿ ಎಲ್ಲೋ ಒಂದು ಕಡೆ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಜಗದೀಶ್.